SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು. ಬಟ್ ಪ್ಯಾನ್ ಇಂಡಿಯಾ ನಾವು ಮಾಡುವಂಥದ್ದಲ್ಲ, ಅದೇ ಆಗುವಂಥದ್ದು. ಬಟ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಯಾಕಂದರೆ ಎಲ್ಲರೂ ಕೂಡ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತಾರೆ. ಬಟ್ ಯಾವುದು ಕೂಡ ಅಂದ್ಕೊಂಡಾಗ ಸಕ್ಸಸ್ ಆಗಲ್ಲ. ಬಟ್ ಸಕ್ಸಸ್ ಅನ್ನುವಂಥದ್ದು ಜನರ ಕೈಯಲ್ಲಿರುತ್ತೆ. ಬಟ್ ಅದನ್ನು ಅರಿಯದೆ ಕೆಲವರು ಎಲ್ಲರೂ ಪ್ಯಾನ್ ಇಂಡಿಯಾ, ಎಲ್ಲ ಸಿನಿಮಾನು ಪ್ಯಾನ್ ಇಂಡಿಯಾ ಮಾಡೋಕ್ಕಂತ ಹೊರಟಿದ್ದಾರೆ. ಬಟ್ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇಲ್ಲ, ಪ್ಯಾನ್ ಇಂಡಿಯಾ ಅಂದರೆ ಏನು ಅಂತಂದರೆ ವಿಶಾಲ ಭಾರತ ಅಂತ. ಅಂದರೆ ವಿಶಾಲ ಭಾರತಕ್ಕೆ ಸಿನಿಮಾ ಮಾಡೋದು, ವಿಶಾಲ ಕರ್ನಾಟಕಕ್ಕೆ ಸಿನಿಮಾ ಮಾಡೋದಕ್ಕೆ ಎಷ್ಟೊಂದು ಟಫ್ ಇದೆ. ವಿಶಾಲ ಭಾರತಕ್ಕೆ ಸಿನಿಮಾ ಮಾಡುವಾಗಲೂ ಒಂದು ಕಂಟೆಂಟು ಸ್ಟ್ರಾಂಗಾಗಿ ಮಾಡ್ಕೋಬೇಕು, ಒಂದು ಮೇಕಿಂಗು ಹಂಗೆ ಮಾಡ್ಕೋಬೇಕು ಅಲ್ವಾ? ಅಷ್ಟೇ, ಇನ್ನೇನು ಇದರಲ್ಲೇನು ಡಿಫ್ರೆನ್ಸಿಯೇಷನ್ ಏನಿಲ್ಲ. ಕೆಲವು ಸಿನಿಮಾಗಳು ಅವೇ ಪ್ಯಾನ್ ಇಂಡಿಯಾ ಆಗ್ತವೆ, ಎಲ್ಲವೂ ಒಂದು ದಿನ ದೀಪಾವಳಿ ಆಗೋಲ್ಲ. ಬಟ್ ನಮ್ಮ ಗುರಿ ಕರೆಕ್ಟಾಗಿರ್ಬೇಕಲ್ವ? ನಾವು ಹೊರಟಾಗ್ಲೇ ನಾನು ಎಲ್ಲಿಗೆ ಹೊರಡ್ತಿದ್ದೀನಿ ಅಂದರೆ ಬರೀ ಕರ್ನಾಟಕಕ್ಕೆ ಮಾತ್ರ ಮಾಡ್ತಿದ್ದೀನ, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಿದ್ದೀನ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೋಡ್ಬೇಕಂದ್ರೆ ಗುರಿ ಕರೆಕ್ಟಾಗಿರಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಡೆಫಿನೆಟ್ಲಿ ಒಳ್ಳೆ ಥಾಟ್ಸ್ ಇಟ್ಕೊಂಡು ಮಾಡಿದಾಗ ಸೋಲು ಗೆಲುವು ಇದ್ದಿದ್ದೆ, ಗೆಲುವು ಸೋಲು ಅವೆರಡೇ ಆಗೋದು ಅಲ್ಟಿಮೇಟು. ಬಟ್ ಅಖಾಡೆಗೆ ಇಳಿಬೇಕಲ್ಲ, ಇಳಿಯೋ ನಿರ್ದೇಶಕರು, ಇಳಿಯೋ ನಿರ್ಮಾಪಕರು ಬರಬೇಕು. ಆವಾಗಲೇ ಕನ್ನಡ ಪ್ರಜ್ವಲಿಸೋದು ಅಥವಾ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಕಡೆ ಹೋಗೋದು. ನಾವು ಮಾಡದೆ ಬೇಡ ನಾವು ಇಷ್ಟೇ ಮಾಡೋಣ ಅಂದರೂ ಅದು ಮಾಡ್ತಾರೆ, ಇಲ್ಲ ಅಂತಾರೆ, ಅವತ್ತಿಂದ ಇದ್ದಿದ್ದೆ. ಬಟ್ ಮಾಡಬೇಕು. ಈಗ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಎಲ್ಲ ದೊಡ್ಡ ಪ್ರೊಡ್ಯೂಸರ್ಸು ಈ ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ದೊಡ್ಡ ಪ್ರಯತ್ನಗಳು ಮಾಡಬೇಕು. ಆವಾಗಲೇ ಎಲ್ಲ ಲ್ಯಾಂಗ್ವೇಜರು ನಮ್ಮ ಹತ್ರ ತಿರುಗಿ ನೋಡ್ತಾರೆ ಅಲ್ವಾ ಸರ್? ಸಕ್ಸಸ್ಸು ಸೋಲು ಆಮೇಲೆ ಅಖಾಡಕ್ಕೆ ಇಳಿಬೇಕಲ್ಲ. ಯುದ್ಧ ಮಾಡ್ತೀನಿ ಅಂತ ಯುದ್ಧ ಮಾಡೋಕ್ಕೆ ಇಳಿದ್ರೆ ತಾನೇ ಆಗುತ್ತೆ ಸರ್. ಅಯ್ಯೋ ಅಂತ ಮೊದಲೇ ಭಯಪಟ್ಬಿಟ್ರೆ. ಹಾಗಾಗಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೋಬೇಕು ಎಲ್ಲರೂ. ಬದಲಾದ ಜಗತ್ತು. ಈ ಪ್ಯಾನ್ ಇಂಡಿಯಾಕ್ಕೆ ನಿಮಗೆ ಗ್ಲೋಬಲ್ ಕಂಟೆಂಟ್ ಎಲ್ಲ ನಮ್ಮ ಕೈಗೆ ಸಿಗ್ತಾ ಇದೆ. ನೀವು ಗ್ಲೋಬಲ್ ಕಂಟೆಂಟ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಪ್ಯಾನ್ ಇಂಡಿಯಾ ಅಟ್ಲೀಸ್ಟ್ ಕಂಟೆಂಟ್ ತಲೆಯಲ್ಲಿ ಇಟ್ಕೊಂಡು ಮಾಡದೆ ಹೋದರೆ ತುಂಬ ಹಿಂದುಳಿದು ಬಿಡ್ತೀವಿ. ಮಾಡಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.